ಮಂಗಳೂರಿಗೆ ಈಗ ಪ್ರವಾಸೋದ್ಯಮ ಬೇರೆ ಬೇರೆ ಎರಡನೇ ಹಂತದ ನಗರ ಅಂತ ಭಾರಿ ನಿರೀಕ್ಷೆ ಇತ್ತು, ಏನು ಕೊಟ್ಟಿಲ್ಲ ಅಂತ. ಅದೇ ಯಾರು ಕೊಡಲಿಲ್ಲ ಅಂತಿದ್ದವ್ರು ಅದು ಆರ್ಗ್ಯುಮೆಂಟ್ ಚರ್ಚೆ ಮಾಡಲಿ. ಸಪ್ಲಿಮೆಂಟ್ರಿ ಬಜೆಟ್ ಇದೆಯಲ್ಲ ಇದರಲ್ಲಿ. ಸೊ ಅವರು ಅದರ ನಂತರ ಒಂದು ಎಡದಂಡೆ ಅದೇ ಮೂರನೇದು ನಮ್ಮ ಶ್ರಮಿಕ ಸ್ಕೂಲ್ ಒಂದು ಸ್ಯಾಂಕ್ಷನ್ ಆಗಿದೆ ಉಳ್ಳಾಲದಲ್ಲಿ. ಅದೇ ರೀತಿ ನಮ್ಮ GTTC ಸ್ಕಿಲ್ ಟ್ರೈನಿಂಗ್ ಸೆಂಟರ್ 10 ಏನೋ ಅಪ್ರೂವ್ ಆಗಿದೆಯಾ ಸ್ಟೇಟಲ್ಲಿ, ಒಂದು ನಾವು ಕೇಳಿದ್ದೇವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ, ಅದು ಸ್ಥಳಾವಕಾಶ ಕೂಡ ಬೇಕಾಗ್ತದೆ. ಅದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅದು ವೆರಿ ಎಸೆನ್ಷಿಯಲ್. ಯಾವುದು ಎಲ್ಲಿ ಸ್ಥಳಾವಕಾಶ ಸಿಗ್ತಾ ಅಲ್ಲಿ ಸಿಟಿಯಲ್ಲಿ ಆಗೋದಿಲ್ಲ, ಅದಕ್ಕೆ ಸ್ಥಳಾವಕಾಶ ಬೇಕು. ಬಟ್ ಅದು ಎಲ್ಲಿಯಾದರೂ ಕೂಡ ಅದು ಒಂದು ಪ್ರದೇಶ ಮಾತ್ರ, ಇಡೀ ಜಿಲ್ಲೆಯ ಯುವಕರಿಗೆ ಪ್ರಯೋಜನ ಆಗ್ತದೆ. ಯಾಕೆಂದರೆ ಸ್ಟೇಟಲ್ಲಿ 10 ಒಂದಕ್ಕೆ ಹೌದು ಮೆನ್ಷನ್ ಆಗಲಿಲ್ಲ, ಯಾರ್ದು ಕೂಡ ಮೆನ್ಷನ್ ಆಗಲಿಲ್ಲ. ಆ್ಯಂಡ್ ಒಂದಕ್ಕೆ 60 crores rupees ಮೀಸಲಿಟ್ಟಿದ್ದಾರೆ. ಅದು ನಮಗೀಗ ಅದು ಎಲ್ಲಕ್ಕಿಂತ ಅದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಯಾರು ಜಾಸ್ತಿ ಕಲ್ತಿದ್ದಾರೆ, ಯಾರು ಜಾಸ್ತಿ ಕಲ್ತಿದ್ದಾರೆ ಅವ್ರಿಗೆ ಕೆಲಸ ಕಡಿಮೆ, ಯಾವ ಕೆಲಸ ಕಡಿಮೆ ಕಲ್ತಿದ್ದಾರೆ ಅವನಿಗೆ ಬೇಗ ಕೆಲಸ ಸಿಗ್ತದೆ. ಯಾಕೆಂತ ಹೇಳಿದರೆ ನಾವು ಕಲ್ತೋದಕ್ಕೂ ಪ್ರಾಕ್ಟಿಕಲಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ದಿಸ್ ಸೆಂಟರ್ಸ್ ವಿಲ್ ಬ್ರಿಡ್ಜ್ ದಿ ಗ್ಯಾಪ್ ಬಿಟ್ವೀನ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್. ಥಿಯರಿ ಕಲ್ತವರು ಇಲ್ಲಿ ತಂದು ಟ್ರೈನಿಂಗ್ ಮಾಡಿ ಬಿಟ್ಟರೆ ಎಲ್ಲಿಯೂ ಅವ್ರಿಗೆ ಕೆಲಸ ಸಿಗ್ತದೆ. ದಟ್ ಈಸ್ ದ ಮೇನ್ ಇಂಟೆನ್ಷನ್. ಇದು ಮತ್ತು ಅದು ನಮ್ಮ ಜಿಲ್ಲೆಗೆ ಅಗತ್ಯ ಇವತ್ತು. ಈಗ ಇಂಜಿನಿಯರ್ಸ್ನವರಿಗೆ ಇವತ್ತು ಯಾರು ಇಂಜಿನಿಯರ್ BE ಕಲ್ತಿದ್ದಾನೆ ಅವರಿಗೆ 30% ಕೆಲಸ ಇಲ್ಲ. 30 to 40 ಪೀಪಲ್ ಆರ್ 100 ಜನ ಬಂದರೆ 40 ಜನ ಸುತ್ತಾಡ್ತಾ ಇದ್ದಾರೆ ಕೆಲಸ ಇಲ್ಲದೆ. ಅದು ITI ಕಲ್ತವ್ರು ಬರೀ 10% ಮಾತ್ರ ಸುತ್ತಾಡೋದು ಕೆಲಸ ಇಲ್ಲದೆ. ಎಲ್ಲಿಯಾದ್ರು ಕೆಲಸ ಸಿಕ್ಕಿ ಅವರು ಇರ್ತಾರೆ. ಬಿಕಾಸ್ ನಮಗೆ ಇಲ್ಲಿ ಪ್ರಾಕ್ಟಿಕಲ್ ಇರೋದಿಲ್ಲ. ಕಲಿತು ನಾನು ಬರ್ತೇನೆ ಆ ಕಂಪನಿಗೆ ನಾನು ಬೇಡ. ಸೊ ಆ ಕಂಪನಿ ಯಾವ ಟೈಪ್ ಬೇಕು ಆ ಒಂದು ಪ್ರಾಕ್ಟಿಕಲ್ ವಿಚಾರ ತಗೊಂಡು ಈ ಡಿಗ್ರಿ ಕಲಿತ ಟ್ರೈನಿಂಗ್ ಕೊಟ್ಟು ಅವ್ರು ಬಿಟ್ಟರೆ 100% ಎವ್ರಿವನ್ ವಿಲ್ ಗೆಟ್ ಎ ಜಾಬ್.